ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ಇದು? ಯಜಮಾನ್ರೆ ನಮ್ಮ ಸುಬ್ಬು ಹತ್ರ ಶ್ರಾವಣಿ ಮೇಡಮ್ ಅವ್ರಿಗೆ ಒಂದು ಗಂಡು ನೋಡು ಅಂತ ಹೇಳಿದಾರಂತೆ. ಇನ್ನು ನಮ್ಮ ಸುಬ್ಬು ಗಂಡು ನೋಡಿ ಯಜಮಾನ್ರ ಹತ್ರ ಹೇಳ್ಬಿಟ್ರೆ ಯಜಮಾನ್ರು ಶ್ರಾವಣಿ ಮೇಡಮ್ ಅವ್ರಿಗೆ ಆ ಹುಡುಗನ ಜೊತೆ ಮದುವೆ ಮಾಡ್ಬಿಡ್ತಾರಮ್ಮ. ಮುಚ್ಚೆ ಬಾಯಿ, ಯಾಕೆ ಅಪಶಕನ ಮಾತಾಡ್ತೀಯ? ಶ್ರಾವಣಿಯಮ್ಮ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯನ ಪ್ರೀತಿಸ್ತಾರೆ. ಆದ್ರೆ ಈ ಸುಬ್ರಹ್ಮಣ್ಯನ್ ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ. ಪಾಪ ಶ್ರಾವಣಿಯಮ್ಮ ಇರೋ ವಿಷಯನ ಯಜಮಾನ್ರಿಗೂ ಹೇಳಕ್ಕಾಗ್ದೆ, ಇವನ್ಗೂ ಅರ್ಥ ಮಾಡ್ಸಕ್ಕಾಗ್ದೆ ಒದ್ದಾಡ್ತಿದ್ದಾರೆ. ಇಲ್ಲ, ಇದು ಯಾಕೋ ಮಿತಿ ಮೀರಿ ಹೋಗ್ತಾ ಇದೆ. ಪರಿಸ್ಥಿತಿ ನಮ್ಮ ಕೈ ಮೀರೋ ಒಳಗೆ ನನ್ನ ಮಗನ್ನ ಶ್ರಾವಣಿ ಎಂಬವ್ರ ಪ್ರೀತಿನ ಉಳಿಸ್ಕೋಬೇಕು. ಅವ್ರ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದು ನಂದಿನಿ ಅಮ್ಮೋರಿಂದ ಮಾತ್ರ. ನಾಳೆನೇ ಅಲ್ಲಿಗೋಗಿ ನಂದಿನಿ ಅಮ್ಮವ್ರ ಹತ್ರ ಈ ವಿಷಯನೆಲ್ಲ ಮಾತಾಡ್ತೀನಿ. ರೀ, ನಾವೆಲ್ಲ ಎಷ್ಟು ಮಾತಾಡ್ತಾ ಇದ್ದೀವಿ, ನೀವು ಸುಮ್ಮನೆ ಗರ ಬಿಡ್ತಾರಂಗೆ ಕೂತಿದ್ದೀರಲ್ರಿ, ಏನಾರು ಮಾತಾಡಿ. ಏನಂತ ಹೇಳಲಿ? ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತಾನ? ಮಾವ, ಸುಬ್ಬು ಹತ್ರ ನಾನೊಂದ್ಸತಿ ವಿಚಾರದ ಬಗ್ಗೆ ಮಾತಾಡಿ ನೋಡ್ಲಾ? ಹೇಳ್ತಿರಲ್ರಿ, ಮೊದಲು ಹೋಗಿ ಸುಬ್ಬು ಹತ್ರ ಮಾತಾಡಿ ಅವನ ಮನಸ್ಸನ್ನ ಬದಲಾಯಿಸ್ರಿ. ನೋಡು, ಮಾತಾಡ್ತೀನಿ. ಅವನ ಮನಸ್ಸು ಅವನ ಹತ್ರಕ್ಕೆ ಇದ್ರೆ ಬದಲಾಯಿಸೋ ಪ್ರಯತ್ನ ಪಡ್ತೀನಿ. ಓಕೆ? ಲೇದನ, ಶ್ರಾವಣಿ ಮಾತ್ರ ನಾವು ಮಾತಾಡ್ಬೇಕು ಕಣೆ. ನಮ್ಮ ಕೈಲಿ ಇರೋಕ್ಕಾಗ್ತಿಲ್ಲ, ಬಂದ್ಬಿಡಿ ಅಮ್ಮ ಅಂತ ಕೇಳ್ಕೊಳ್ಳೋಣವಾ? ಹೌದು ಕಣಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ಮೊದಲು ಕಾಲ್ ಮಾಡಮ್ಮ. ಅಲ್ವೇ, ಶ್ರಾವಣಿ ಅವ್ರ ಹತ್ರ ಏನಂತ ಮಾತಾಡ್ತೀರಾ? ಏನೋ ಮಾತಾಡ್ತೀವಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಫೋನ್ ಸ್ವಿಚ್ ಆಫ್ ಆಗಿದೆ. ಶ್ರಾವಣಿ ಅವ್ರ ಮನಸ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಯಾರ ಜೊತೆಲ್ಲ ಮಾತಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು. ಅವ್ರಿಗೆ ಮಾತ್ರ ಬೇಜಾರಾಗತ್ತಾ? ನಮಗ್ ಬೇಜಾರಾಗಲ್ವಾ? ರೀ, ಒಂದ್ ಮಾತು ಮಾತ್ರ ಹೇಳ್ತೀನಿ, ತಿಳ್ಕೊಳ್ಳಿ. ಶ್ರಾವಣಿ ಅಮ್ಮನ ನಾವ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅವ್ರ ಈ ಮನೆ ಸೋಸೇರಿ, ಅದೇ ಮನೆ ಬಿಟ್ಟು ಹೋಗ್ತಾರೆ. ಇವತ್ತಲ್ಲ ನಾಳೆ ಈ ಮನೆಗೆ ಬಂದೇ ಬರ್ಬೇಕು. ಅವ್ರಿಲ್ದೆ ಈ ಮನೆ ಎಲ್ಲ ಬಿಕ್ಕು ಅನ್ನಿಸ್ತಿದೆ. ಅವ್ರಿಲ್ದೆ ನಾವು ಅನಾಥರಾಗ್ಬಿಟ್ಟಿದ್ದೇವೆ ಅನ್ನೋ ಅನ್ನಿಸ್ತಿದೆ. ನೋಡ್ರಿ, ನಾವೆಲ್ಲ ಶ್ರಾವಣಿ ಅಮ್ಮನ ತುಂಬಾ ಪ್ರೀತಿಸ್ತೀವಿ. ಶ್ರಾವಣಿ ಅಮ್ಮ ಈ ಮನೆಗೆ ಬರ್ಬೇಕು ಅಷ್ಟೇ. ವಿಶಾಲು, ಸಮಾಧಾನ ಮಾಡ್ಕೊಡೆ. ಶ್ರಾವಣಿ ಅಮ್ಮವ್ರನ್ನ ನಾವೆಲ್ಲರೂ ಎಷ್ಟು ಹಚ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತಿಲ್ವಾ? ಶ್ರಾವಣಿ ಅಮ್ಮವ್ರನ್ನ ಮತ್ತೆ ಮನೆಗೆ ಕರ್ಕೊಂಬರೋಣ, ಸುಬ್ಬು ಜೊತೆಲಿ ಮದುವೆ ಮಾಡಿಸೋಣ, ನಮ್ಮ ಕೈಲಾದ ಪ್ರಯತ್ನ ಮಾಡೋಣ. ನೋಡು, ಆದರೆ ದೇವ್ರ ಅನ್ನೋದು ಒಬ್ಬ ಇದ್ದಾನೆ, ಅವನ ಇಚ್ಛೆ ಏನಿದೆಯೋ ಅದೇ ನಡೆಯುತ್ತೆ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳೆ. ನೋಡು, ನೀನು ಬೇಜಾರು ಮಾಡ್ಕೊಬೇಡ, ಎಲ್ಲ ದೇವ್ರ ಮೇಲೆ ಭಾರ ಹಾಕು. ಅಯ್ಯೋ, ನಿಮ್ಗೆ ಹೇಗೆ ಅರ್ಥ ಮಾಡ್ಸೋದು? ನಮ್ಮ ಮನೆ ದೇವತೆನೇ ಶ್ರಾವಣಿ ಅಮ್ಮ ಅನ್ಕೊಂಡಿದೀವಿ, ಅವರೇ ಮನೆ ಬಿಟ್ಟು ಹೋಗಿರುವಾಗ. ರೀ, ನನ್ಗಿದೆಲ್ಲ ಏನೂ ಗೊತ್ತಿಲ್ಲ. ನನಗೆ ಶ್ರಾವಣಿ ಅಮ್ಮ ಬೇಕು ಅಷ್ಟೇ, ಈ ಮನೆಗೆ ಬರ್ಬೇಕು. ಯಾಕೆ ಹೀಗಾಗ್ತದೆ ಅಜ್ಜಿ? ನಾನು ಅಷ್ಟೊಂದು ಪಾಪಿನ? ನನಗೆ ಬುದ್ಧಿ ಬರೋಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು. ಈಗ ಬುದ್ಧಿ ಇಲ್ಲದೆ ಏನೇನೋ ತಪ್ಪುಗಳನ್ನು ಮಾಡಿ ನನ್ನ ಪ್ರೀತಿನೂ ನನ್ನ
ಕಳ್ಕೊಂಡ್ಬಿಟ್ಟೆ ಅಜ್ಜಿ. ಎಲ್ಲ ಮುಗ್ದೋಯ್ತು ಅಜ್ಜಿ. ಈಗ ಈಗ ನನ್ನ ಪ್ರೀತಿ ನನಗೆ ಸಿಗಲ್ಲ ಅಲ್ವಾ? ಯಾಕೋ ಕಂದ ಹೀಗೆಲ್ಲ ಮಾತಾಡ್ತಿದೀಯಾ? ಹೀಗೆಲ್ಲ ನಂಬಿಕೆ ಕಳ್ಕೊಂಡು ಮಾತಾಡಬಾರ್ದು ಪುಟ್ಟ. ನಿನಗೆ ಬ್ರಹ್ಮಾಂಡದ ಬಗ್ಗೆ ಗೊತ್ತಾ? ಈ ಬ್ರಹ್ಮಾಂಡ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟಿದೆ. ಉಸಿರಾಡಕ್ಕೆ ಗಾಳಿ, ಬದುಕಕ್ಕೆ ಅನ್ನ ನೀರು, ಜೀವನ ಮಾಡೋಕ್ಕೆ ಪ್ರೀತಿ, ಇದೆಲ್ಲ ಕೊಟ್ಟಿರೋದು ಈ ಬ್ರಹ್ಮಾಂಡನೇ. ನಾವು ಧೈರ್ಯ ಕಳ್ಕೊಳ್ದೆ ಇದನ್ನೆಲ್ಲ ಹೇಗೆ ಸರಿಯಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ನಾವೇನು ಅನ್ಕೋತೀವೋ ಅದೇ ಥರ ಆಗುತ್ತಂತೆ. ನಮ್ಮ ಮಾತು ಆ ಪ್ರಕೃತಿ ಕೇಳಿಸುತ್ತಂತೆ. ಅದಕ್ಕೆ ಯಾವಾಗಲೂ ಕೆಟ್ಟ ಮಾತು ಆಡಬಾರ್ದು, ಒಳ್ಳೆ ಮಾತೇ ಆಡಬೇಕು ಅಂತ ಹೇಳ್ತಿದ್ರು. ಈಗ ನೀನು ಅಷ್ಟೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ನಂಬ್ಕೋ. ಆ ದೇವ್ರು ನಿನ್ನ ಖಂಡಿತ ಮೋಸ ಮಾಡಲ್ಲ. ಪ್ರೀತಿ ಆಗಲ್ಲ, ಎಂಥ ಸನ್ನಿವೇಶದಲ್ಲೂ ಕುಗ್ಗದಿರು. ಏನೇ ಆಗಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತನ್ನು ಮರೆಯದಿರು. ನಿನ್ನ ಜೊತೆ ಶಕ್ತಿಯಾಗಿ ಅಮ್ಮನ ಆಶೀರ್ವಾದವಿದೆ, ಅಜ್ಜಿ ಅಕ್ಕರೆ ಇದೆ. ನಿನ್ನ ಭಾವನೆಗಳನ್ನ ಅಜ್ಜಿಯೊಂದಿಗೆ ಹಂಚ್ಕೋ. ಯಾಕೋ ಕಂದ, ಯಾಕಮ್ಮ ಇಷ್ಟೊಂದು ಅಂದ್ಕೊಂಡಿದೀಯ? ಸಮಾಧಾನ ಮಾಡ್ಕೋ. ಅಜ್ಜಿ, ಈ ಥರ ಎಲ್ಲ ಮಾತಾಡುವಾಗ ನನಗೆ ಒಂಥರ ಧೈರ್ಯ ಅನ್ನಿಸ್ತಾ ಇದೆ. ಎಲ್ಲ ಸರಿ ಹೋಗುತ್ತೇನೋ ಅನ್ಸುತ್ತೆ. ಆದ್ರೆ ಹೆಂಗಜ್ಜಿ? ಸುಬ್ಬು ನನ್ನ ಮಾತು ಕೇಳೇ ಇಲ್ಲ ಅಜ್ಜಿ. ನನಗೊಂಚೂರು ಟೈಮ್ ಕೊಡ್ಬೇಕಾಗಿತ್ತು ಅಜ್ಜಿ. ನಾನು ಅವನಿಗೆ ಹೇಳ್ದೆ, ಅವ್ನು ನನ್ನ ಮಾತೇ ಕೇಳಿಲ್ಲ. ಈಗ ಅಪ್ಪ ಮದ್ವೆ ಕ್ಯಾನ್ಸಲ್ ಮಾಡ್ಬಿಟ್ರು. ನಾನು ಸುಬ್ಬು ಮನೆನೇ ನನ್ನ ಮನೆ ಅಂತ ಅನ್ಕೊಂಡಿದ್ದೆ. ಸುಬ್ಬು ಮನೆಯವ್ರನ್ನೆಲ್ಲ ನನ್ನ ಮನೆಯವರು ಅಂತ ಅನ್ಕೊಂಡಿದ್ದೆ ಅಜ್ಜಿ. ಈಗ ಅವ್ರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಒಂಥರ ಮದ್ವೆನೇ ಆಗದೆ ವಿಚ್ಛಿನ್ನ ಅನ್ನೋ ಪರಿಸ್ಥಿತಿ ಆಗೋಯ್ತಲ್ವಾ ಅಜ್ಜಿ ಇದು?